ಆಕಾಶದಂಚಿಂದ ಚಕ್ಕಬಕ್ಕ 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 ಚಕ್ಕಮಕ್ಕ 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 ಮಿಂಚು ಮಿಂಚುತ್ತ ಇಳಿದಾಳು ನನ್ನ ಹುಡುಗಿ. ಓ ಮೈ ಮಿಸ್ ರಾಧಿಕಾ ಅಲಿಯಾಸ್ ರಚ್ಚು 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 ಪ್ರಿಯ ರಚ್ಚು ಪ್ರಿಯ ರಚ್ಚು ಪ್ರಿಯ ರಚ್ಚು ಪ್ರಿಯ. ನಾ ನಿಮ್ಮ ಕವಿ ಕಲಾರಾಧಕ ಗಾಯಕ ಅಶೋಕ ಖೋತ್ ಅಲಿಯಾಸ್ ಜೂನಿಯರ್ ಶಿವರಾಜ್ ಕುಮಾರ್ ಮಾಮಾಜಿ, ಅಲಿಯಾಸ್ ಜೂನಿಯರ್ ಶಿವರಾಜ್ ಕುಮಾರ್ ಮಾಮಾಜಿ ಅಂತ ಹೇಳಿ ನಮ್ಮ ಮನೆಯೊಳಗೆ ಪ್ರೀತಿಯಿಂದ ಹಂಗೆ ನಮಗೆ ಕರಿತಾರೆ. ಯಾಕಂದ್ರೆ ನಾವು ಹ್ಯಾಟ್ರಿಕ್ ಹೀರೋ ಕರ್ನಾಟಕ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರ ಭಾರಿ ಅಭಿಮಾನಿ ಅದೀವ್ರಿ, ಭಾರಿ ಅಭಿಮಾನಿಗಳು ಅದೀವ್ರಿ. ಮತ್ತು ನಮ್ಮ ಕನ್ನಡದ ರಾಜರತ್ನರು, ನಮ್ಮ ನಗಮುಖದ ನಮ್ಮ ಒಡೆಯರು, ನಮ್ಮ ದೇವರು, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಅಭಿಮಾನಿಗಳು ಅದೀವ್ರಿ. ಈಗ ನಾ ಆಕಾಶದಂಚಿಂದ ಚಕ್ಕಬಕ್ಕ ಚಕ್ಕಬಕ್ಕ ಅಂತ ಹೇಳಿ ಹಾಡಿನಲ್ರಿ, ಆ ಹಾಡ ಇನ್ನೂ 5-6 ಮಿನಿಟ್ ಹಾಡದ. ಈಗ ಒಂದೇ ಲೈನ್ ಹೇಳೀನಿ, ಇನ್ನೊಂದ್ಸಲ ಹಾಡ್ತೀನಿ ತೋರ್ಲೆ. ಆಕಾಶದಂಚಿಂದ ಚಕ್ಕಬಕ್ಕ 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 ಚಕ್ಕಮಕ್ಕ 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 ಮಿಂಚು ಮಿಂಚುತ್ತ ಇಳಿದಾಳು ನನ್ನ ಹುಡುಗಿ ಅಂತ ಹೇಳಿ ಈ ಹಾಡ ಇನ್ನೂ 6-7 ಮಿನಿಟ್ ಹಾಡದ. ಈಗ ಹಾಡೋಕ್ಕಾಗಿಲ್ಲದ, ಯಾಕಂದರೆ ಭಾರಿ ಮುಜಿಕ್ ತಜ್ಞರಿಂದ ಮುಜಿಕ್ ಅಳವಡಿಸಿ ಇನ್ನು ನಾವು ಸಂಕ್ರಮಣ ದಾಟಿದ ಕೂಡಲೇ ಜನವರಿ 2025 ಜನವರಿ 15ಕ್ಕೆ ನಾವು ಈ ಹಾಡ ಬಿಡುಗಡೆ ಮಾಡೋರ್ದು. ಅದು ಹೊಸ ಯೂಟ್ಯೂಬ್ ಚಾನಲ್ ನಾವು ತಯಾರು ಮಾಡಿದ್ದೀವಿ. ಯಾಕಂದರೆ ಈಗ ಲಾಂಚ್ ಇದೆ ಜನವರಿ 2025 ಜನವರಿ, ಇವತ್ತು 5ನೇ ತಾರೀಕು ನಾವು ಇದನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಅದಕ್ಕೆ ದಯವಿಟ್ಟು ಎಲ್ಲರೂ ನಮ್ಮ ಅಭಿಮಾನಿಗಳು ಈ ಹಾಡುಗಳನ್ನ ಇದು ಹಾಡಿನ ಜೊತೆನೇ ಇನ್ನೂ 4 ಹಾಡು ಹಾಡೋದನ್ರಿ. ಯಾಕಂದ್ರೆ ಈಗ ಸಮಯದಾಗ ನಿಮ್ಗೆ ಹಾಡಿನ ಬಗ್ಗೆ ಪರಿಚಯ ಮಾಡಿಕೊಡ್ಲಾಕ ನಾವು ಈ ಎಪಿಸೋಡ್ದೊಳಗೆ ನಾವು 2025 ಜನವರಿ 15ನೇ ತಾರೀಕು ಹಿಡಿದು ನಾವು ವಾರಕ್ಕೊಂದೊಂದು ಹಾಡ ಬಿಡೋರ್ದೀವಿ. ಅದಕ್ಕೆ ಈಗ 4 ಹಾಡ ಯಾವ ಬಿಡೋರ್ದೀವಿ ಅನ್ನೋದು ಸ್ವಲ್ಪ ಪರಿಚಯ ಮಾಡಿಕೊಡ್ತೀನಿ ರೀ. ಹಾಡಿನೊಳಗೆ ಏನು ಧಮ್ ಅದ, ಹಾಡಿನೊಳಗೆ ಏನು ಶಕ್ತಿ ಅದ, ಸಾಹಿತ್ಯದ ಬರವಣಿಗೆ ಒಳಗೆ ಏನು ಧಮ್ ಅದ, ಅದರೊಳಗೆ ಏನು ಪವರ್ ಅದ, ಮತ್ತು ನಮ್ಮ ಸಂಸ್ಕೃತಿ ಒಳಗೆ ಏನು ಇಟ್ಕೊಂಡು ಬರಿಬೇಕಲ್ಲ ನಾವು. ಅದಕ್ಕೆ ಸಂಸ್ಕೃತಿಗೆ ಏನು ನಾವು ಕೊಡ್ತೀವಿ, ಮತ್ತು ನಮ್ಮ ಸಂದೇಶಗಳು ಏನು ಕೊಡ್ತೀವಿ, ಮೆಸೇಜ್ಗಳು ಏನು ಕೊಡ್ತೀವಿ ಅನ್ನೋದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ವಿವರಣೆ ಮಾಡಿ ಹೇಳಿನಂದ್ರೆ ಈ ಹಾಡಿನೊಳಗೆ ಇಂಥ ಒಂದು ಶಕ್ತಿ ಅದಪ್ಪ, ನಾವು ಕೇಳಬೇಕು ಅಂತೇಳಿ ಮತ್ತೊಮ್ಮೆ ಕೇಳ್ತೀರಿ ಅಂತೇಳಿ ನಮ್ಮ ವಿಶ್ವಾಸ ಇಟ್ಕೊಂಡು ನಾವು ಈಗ ವಿವರಣೆ ಕೊಡ್ತೀನಿ. ಈಗ ಆಕಾಶದಂಚಿಂದ ಚಕ್ಕಬಕ್ಕ ಏನು ಹಾಡೋದಲ್ರಿ, ಹುಡುಗ ತನ್ನ ಹುಡುಗಿನ ಇಂಪ್ರೆಸ್ ಮಾಡ್ಲಾಕ ಭಾಳ ಒಳ್ಳೆ ಹುಡುಗಿದಾಳೆ, ಒಳ್ಳೆ ಸ್ವಭಾವದ ಹುಡುಗಿದಾಳೆ, ಇವನು ಒಳ್ಳೆ ಸ್ವಭಾವದ ಹುಡುಗದಾನ. ಆದರೆ ಆ ಹುಡುಗಿನ ಭಾರಿ ಬ್ಯೂಟಿಫುಲ್ ಹುಡುಗಿದಾಳೆ. ಆ ಬ್ಯೂಟಿಫುಲ್ ಹುಡುಗಿನ ಮದುವೆ ಆಗಬೇಕಾಗಿತ್ತು, 7 ಜನಕ್ಕೆ ಮದುವೆ ಆಗಬೇಕಾಗಿತ್ತು ಆ ಹುಡುಗ. ಅದಕ್ಕೆ 7 ಜನಕ್ಕೆ ಮದುವೆ ಆಗ್ಬೇಕಾದ್ರೆ ಆಕಿನ ಇಂಪ್ರೆಸ್ ಮಾಡ್ಬೇಕಲ್ರಿ, ಹೆಂಗೆ ವರ್ಣನೆ ಮಾಡಬೇಕು, ಹೆಂಗೆ ಹೊಗಳಿಕೆ ಹಾಡಿ ಮಾಡಬೇಕು, ಆ ವರ್ಣನೆದಾಯಕವಾದಂಥ ಹಾಡನ್ನು ಹಾಡಿ ಬರೆದು ಆ ವರ್ಣನೆ ಮಾಡ್ತಾನೆ. ನಾವು ಈಗಾಗಲೇ ಎಷ್ಟೋ ವರ್ಣನೆಗಳನ್ನ ಹೊಗಳಿಕೆ ಹಾಡುಗಳನ್ನು ಕೇಳಿರ್ತೀವಿ. ಅದ್ರ ಕೇಳಿದ್ರು ಈ ಹುಡುಗ ಮಾಡೋ ವರ್ಣನೆ ಭಾಳ ಡಿಫ್ರೆಂಟ್ ಐತ್ರಿ, ಭಾಳ ಡಿಫ್ರೆಂಟ್. ಅದ್ರಕ್ಕ ಇವಾಗ ಆಕಿಗೆ ಹೇಳ್ತಾನೆ, ನಿನ್ನ ಕುಡಿ ಹೊಪ್ಪುಗಳು ಹೆಂಗೆ, ನಿನ್ನ ಜಡೆ ಎಂತಾವ, ನಿನ್ನ ಭಾರಿ ಅದನ್ನು ಈಗ ಹೇಳೋಕ್ಕಾಗೋದಿಲ್ಲ. ಹೇಳಂದ್ರೆ ನಮ್ಮ ಕುತೂಹಲ ನಾವು ರಹಸ್ಯ ಕಾಪಾಡಬೇಕಾಗೈತಿ, ಸಸ್ಪೆನ್ಸ್ ಇಟ್ಟಿದ್ದೀವಿ. ಅದಕ್ಕೆ 1-2 ನುಡಿ ಹೆಂಗೆ ಇವು ಹಾಡಿರ್ಬೋದು, ಹೆಂಗೆ ಇವು ಹೊಗಳಿರ್ಬೋದು, ಹೆಂಗೆ ಇವು ಬರೆದಿರ್ಬೋದು ಅನ್ನೋದು ಗೊತ್ತಾಗೋ ಸಲುವಾಗಿ ನಾ ಈಗ ಹೇಳ್ತೀನಿ ನೋಡ್ರಿ. ಸದಾ ಬೆಳೆದಂಗಳು ಚೆಲ್ಲುವಂತ ನಿನ್ನ ಮುಖಮಂಡಳ ಅಂತ ಹೇಳ್ತಾನೆ ರೀ ಅವ. ಸದಾ ಬೆಳೆದಂಗಳು ಚೆಲ್ಲುವಂತ ನಿನ್ನ ಮುಖಮಂಡಳ, ಪ್ರೇಮ ತೇಜಸ್ಸನ್ನು ಚಾಚಿಸುವಂತ ನಿನ್ನ ಕಂಗಳು, ಶಿಲಾ ಬಾಲಕಿ ಅಂತಿರುವ ನಿನ್ನ ರೂಪ ಲಾವಣ್ಯ, ಮದ್ದು ವಾತ್ಸಲ್ಯ ಬಿಂಬಿಸುವಂತ ನಿನ್ನ ಮೋಹಕ್ಕ ನೋಟ. ಇಂಥ ರೂಪರಾಶಿ ಪ್ರತೀಕವಾದ ನೀನು ನನ್ನ ಭಾಗಕ್ಕೆ ಇಲ್ಲವಾದಾಗ ಹುಚ್ಚನಂತೆ ಆಗುತ್ತೇನೆ, ಹುಚ್ಚನಂತೆ ಆಗುತ್ತೇನೆ ಅಂತ ಹೇಳ್ತಾನೆ ರೀ. ಅದಕ್ಕೆ ಮುಂದೆ ಆ ಹುಡುಗಿ ಇಂಪ್ರೆಸ್ ಆಗ್ತಾಳೋ, ಇವನ್ನ ಮದುವೆ ಆಗ್ತಾಳೋ ಅನ್ನೋದು ನಿಮಗೆ ಗೊತ್ತಾಗಬೇಕಾದ್ರೆ ಈಗ ನಾವು ಜನವರಿ 15ನೇ ತಾರೀಕಿಗೆ ಸಂಕ್ರಮಣದ ನಂತರ ಬಿಡ್ತೀವಲ್ಲ ಹಾಡ, ಆವಾಗ ನೀವು ಕೇಳಿದ್ರೆ ನಿಮಗೆ ಪೂರ್ತಿಯಾಗಿ ಗೊತ್ತಾಗ್ಬೋದು, ನಿಮಗೂ ಸಂತೋಷ ಆಗ್ಬೋದು. ಅದಕ್ಕೆ ಈಗ ನಾ ಇದ್ರ ಜೊತೆನೇ ಇನ್ನು 4 ಹಾಡು ಹೆಂಗಂದ್ರೆ ಈಗ ಒಂದೇ ನುಡಿ ಹಾಡಿನಲ್ರಿ, ಈಗ ಇನ್ನು 2ನೇ ಹಾಡು ಹುಡುಗಿ ಹೆಂಗೆ ಬರ್ಲಾಕತ್ತಾಳಂದ್ರೆ ಹುಡುಗಿನ ಇಲ್ಲಿ ಆ ಹಾಡಿನೊಳಗೆ ಆಕಾಶದೊಳಗೆ ಹುಡುಗಿ ಇಂಪ್ರೆಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದೆ. ಆದರೆ ಇಲ್ಲಿ ಈ ಹಾಡಿನೊಳಗೆ ಹುಡುಗನ ಇಂಪ್ರೆಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಯಾರ. ಆಕೆ ಹೇಳ್ತಾಳ್ರಿ, ನಾನು ಹಳ್ಳಿ ಒಳಗೆ ಬೆಳೆದ್ರು ಕೂಡ ನಾನು ಯಾರಿಗೂ ಕಮ್ಮಿ ಇಲ್ಲ,
ಮತ್ತು ನಾನು ವಿದ್ಯಾವಂತ ಅದನ್ನು ಮತ್ತು ಆಮೇಲೆ ಕಾಸ್ಟ್ಯೂಮ್ಸ್ ಬಗ್ಗೆ ಗೊತ್ತು, ಗ್ಲಾಮರ್ಸ್ ಬಗ್ಗೆ ಗೊತ್ತು, ಟ್ರುತ್ ಈಸ್ ಬ್ಯೂಟಿ, ಬ್ಯೂಟಿ ಈಸ್ ಟ್ರುತ್, ಬ್ಯೂಟಿ ಬಗ್ಗೆ ನನಗೆ ಗೊತ್ತು, ನ್ಯಾಚುರಲ್ ಬ್ಯೂಟಿ ಅನ್ನೋದು ಗೊತ್ತು, ಆರ್ಟಿಫಿಷಿಯಲ್ ಬ್ಯೂಟಿ ಅನ್ನೋದು ಗೊತ್ತು ಅಂತ ಹೇಳಿ ತಿಳ್ಕೊಂಡು ಹೇಳ್ತಾಳೆ. ಹಾಡಿನೊಳಗೆ ತನ್ನ ಡ್ರೆಸ್ ಮಾಡ್ಕೊಂಡು ಬರ್ತಾಳೆ. ಭಾರಿ ಡ್ರೆಸ್ ಮಾಡ್ಕೊಂಡು ಬಂದ್ರೆ ಹೊರಗಿನ ಭಾರಿ ಬೆರುನಡಿಗೆಯಿಂದ ಬರ್ತಾಳ್ರಿ. ಬೆರುನಡಿಗೆಯಿಂದ ಭಾರಿ ಡ್ರೆಸ್ ಮಾಡ್ಕೊಂಡು ಬಂದು ಕಣ್ಣು ನೋಡಿ ಬರಕ್ಕನ ಹೋಗಿ ಗಿರಕ್ಕನ ತಿರುಗಿ ಬಿಟ್ಲ ಕಿರ್ಕಿ ಹೊಡೆದು ಬೆಣ್ಣು ತೋರಿಸಿ ಹೋದ್ಲಂದ್ರೆ ಹುಡುಗ ಬೆಣ್ಣು ನೋಡೇ ಬೆಪ್ಪಾಗಿಬಿಟ್ಟೈತ್ರಿ. ಬೆಣ್ಣು ನೋಡೇ ಬೆಪ್ಪಾಗೈತೆ ಅಂದ್ರೆ ಬೆಣ್ಣಾಗ ಅಂತ ಅದು ಏನು ಮಜಕೂರು ಇರಬೇಕ್ರಿ. ಬೆಣ್ಣಾಗಂತ ಚೀಸ್ ಏನು ಇರ್ಬೇಕು ಐತಿ, ಏನೋ ಚೀಸ್ ಐತಿ. ಆದರೆ ಪೂರ್ತಿ ಹಾಡಾಗಿ ಕೇಳಿದ ಬೆಳಕ ನಿಮ್ಗೆ ಅದು ಗೊತ್ತಾಕೈತಿ. ಅದಕ್ಕೆ ಇನ್ನು ನಾವು ಸಂಕ್ರಮಣದ ನಂತರ ಹಾಡ ಬಿಡ್ತೀವಿ, ಮ್ಯೂಸಿಕ್ ಅಳವಡಿಸಿ. ಅದಕ್ಕೆ ಅಶೋಕ್ ಕೋತ್ ಅತನಿ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಬಿಟ್ರೆ ಢಣ್ಣತ್ ನಿಮ್ಮ ಮೊಬೈಲ್ದಾಗ ಬಂದ್ಬಿಡ್ತಾವೆ. ಫಸ್ಟ್ಗೆ ನೀವು ಹಾಡ ಕೇಳಕ್ಕೆ ಅನ್ಕೊಳಕತ್ರಿ, ಭಾರಿ ಖುಷಿ ಪಡುವಂಥ ಹಾಡದವ್ರಿ. ಮತ್ತು ಅದಕ್ಕೆ ಹೆಂಗೆ ಹಾಡಿರ್ಬೋದು ಅಂತೇಳಿ 2 ಲೈನ್ ಹಾಡ್ಕೊಂಡು ತಗೊಂಡ್ರೆ. ಕನಸಿನಾಗ ಬರ್ತೀಯಾಕ ಗೆಳತಿ, ಕನಸಿನಾಗ ಬರ್ತೀಯಾಕ, ಕನಸಿನಾಗ ಬರ್ತೀಯಾಕ, ಮನಸ್ಸಿನಾಗ ಕುಂತಿಯಾಕ, ಕಣ್ಣಾಗ ಕಣ್ಣಿಟ್ಟ ನೋಡ್ತೀಯಾಕ. ಕನಸಿನಾಗ ಬರ್ತೀಯಾಕ, ಮನಸ್ಸಿನಾಗ ಕುಂತಿಯಾಕ, ಕಣ್ಣಾಗ ಕಣ್ಣಿಟ್ಟ ನೋಡ್ತೀಯಾಕ. ಗಿರ್ಕಿ ಹೊಡೆದ ಬೆಣ್ಣು ತೋರಿಸಿ ಹೊತ್ತಿಯಾಕ, ಗಿರ್ಕಿ ಹೊಡೆದ ಬೆಣ್ಣು ತೋರಿಸಿ ಹೊತ್ತಿಯಾಕ. ಸುಪ್ರಿಯಾ ನನ್ನ ಸುಪ್ರಿಯಾ ಗೆಳತಿ ಸುಪ್ರಿಯಾ ಅಂಥೇಳಿ ಇನ್ನೂ 5-6 ಮಿನಿಟ್ 7 ಮಿನಿಟ್ ಹಾಡೋದ್ರಿ. ಅದಕ್ಕೆ ನಾವು ಮ್ಯೂಸಿಕ್ ಅಳವಡಿಸ್ಬೇಕಾಗೈತಿ. ಒಟ್ಟ ಒಂದು ವಾರದಾಗ ಮ್ಯೂಸಿಕ್ ಅಳವಡಿಸಿ ಸಂಕ್ರಮಣದ ನಂತರ ಈ ಹಾಡ ಬಿಡ್ತೀವಿ ರೀ. ಮತ್ತು ಇನ್ನು ಕೇಳೋದಂದ್ರೆ ಏನ ಮೂರನೇ ಹಾಡು ಯಾವುದಂದ್ರೆ ಸ್ವರ್ಗದ ಹೆಬ್ಬಾಗಿಲ. ಹುಡುಗ ಸ್ವರ್ಗನ ತಂದು ನಿನ್ನ ಕೈಯಾಗ ಕೊಡ್ತಾನ್ರಿ, ಹುಡುಗಿ ಕೈಯಾಗ ಗಂಟಗಬ್ರು. ಅಂದ್ರೆ ನಾವು ಸ್ವರ್ಗ ಏನತಕ್ಕ ನಾವಂತೂ ನೋಡೇ ಅಲ್ರಿ. ನೀವು ಎಂಥ ಸ್ವರ್ಗ ತಂದು ಕೊಡ್ತಾನ ನೋಡ್ಬೇಕ್ರಿ. ಹಾಡು ನೋಡಿ ಹೇಳ್ತಾನ ಅವ, ಸ್ವರ್ಗ 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 ಸ್ವರ್ಗದ ಹೆಬ್ಬಾಗಿಲ ತೆರೆಯೋಣ, ಭುಜಕ್ಕೆ ಭುಜ ಬಡಿಸಿ ನಡೆಯೋಣ. ಸ್ವರ್ಗದ ಹೆಬ್ಬಾಗಿಲ ತೆರೆಯೋಣ, ಭುಜಕ್ಕೆ ಭುಜ ಬಡಿಸಿ ನಡೆಯೋಣ. ಕೈ ಕೈ ಕುಲುಕಿಸಿ ಕುಣಿಯೋಣ. ಸ್ವರ್ಗ 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 ಹೆವನ್ ಹೆವನ್ ಹೆವನ್. ಸ್ವರ್ಗ 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 ಹೆವನ್ ಹೆವನ್ ಹೆವನ್. ಸ್ವರ್ಗ 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 ಸುಖ ಸ್ವರ್ಗ ಸುಖ ಸ್ವರ್ಗ ಸುಖ 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 ಹೇಳಿ ಇನ್ನೂ 5-6 ಮಿನಿಟ್ ಈ ಹಾಡದ ರೀ. ಮ್ಯೂಸಿಕ್ ಅಳವಡಿಸಿ 4-8 ದಿನದಾಗ ನಾವು ಬಿಡುಗಡೆ ಮಾಡ್ತೀವಿ ಹಾಡನ್ನು. ಅವಾಗ ಒಂದು ಸಲ ನಿಮ್ಗೆ ಸಂದೇಶ ಕೊಡ್ತೀವಿ. ಅವಾಗ ನಿಮ್ಗೆ ಗೊತ್ತಾಗಿ ನಿಮ್ಮ ಮೊಬೈಲ್ಗೆ ಢಣ್ಣತ್ ಮೊಬೈಲ್ದಾಗಿ ಬಂದು ಬೀಳ್ಬೇಕಾದ್ರೆ ಸದ್ಯಕ್ಕೆ ಸಬ್ಸ್ಕ್ರೈಬ್ ಮೇಲೆ ಬೆಟ್ ಒತ್ತಿರಿ. ಢಣ್ಣತ್ ಅದೇ ಜಾಗದಾಗ ಗಂಟಿ ಚಿತ್ರ ಬರ್ತೈತಿ. ಗಂಟಿ ಚಿತ್ರ ಮೇಲೆ ಒಂದು ಬೆಟ್ ಒತ್ತಿರಿ. ಮತ್ತು ಹಾಲತ್ತು ಬರ್ತೈತಿ. ಹಾಲ್ ಮೇಲೆ ಒಂದು ಒತ್ತಿರಿ ಅಂದ್ರೆ ನೀವು ಫುಲ್ ಸಬ್ಸ್ಕ್ರೈಬ್ ಹಾಕಿರಿ. ನಾವು ಏನು ಬಿಡೋ 10 ವರ್ಷ ತನಕ ಬಿಡೋ ಹಾಡುಗಳ ಫಸ್ಟಿಗೆ ನಿಮ್ಗೆ ಬಂದು ಬೀಳ್ತಾವೆ ಅಂತ ಹೇಳಿ ಹೇಳ್ತೀನಿ. ಮತ್ತು ಇನ್ನು 4ನೇ ಹಾಡು ನೋಡ್ರಲ್ಲ. ಈ 4ನೇ ಹಾಡಿನ ಒಳಗೆ ಏನು ಮಜಕೂರದ ಅಂದ್ರೆ ಏನು ವಿಚಿತ್ರ ಅದ ಅಂದ್ರೆ ಹುಡುಗಿನ ಇಂಪ್ರೆಸ್ ಮಾಡ್ಲಿಕ್ಕೆ ಏನು ಹೇಳ್ತಾನೆ ರೀ ಇವ ಗಬ್ರು ನೋಡ್ರಿ. 1000 ಮುದ್ದು ಮುತ್ತುಗಳು ಸರ್ದಾರ್ ಅಂತ ಹೇಳ್ತಾನೆ ರೀ. ನಾವು 1000 ಮುದ್ದು ಮುತ್ತುಗಳು ಸರ್ದಾರ್ ಅಂದರೆ ನಾವು ಭಾರಿ ನಮ್ಮ ಹಳ್ಳಿ ಒಳಗೆ ಹೇಳ್ತಿದ್ರು 1000 ಮಾವಿನ ಗಿಡದ ಸರ್ದಾರ್ ಅಂತ ಹೇಳಿ ಕೇಳಿದ್ರಪ್ಪ ನಾವು. ಮತ್ತು 1000 ಕೋಟಿ ಸರ್ದಾರ್ ಅಂತ ಕೇಳಿದ್ರು ಅವ್ರು ನೋಡಿದ್ವಿ ನಾವು. ಆದರೆ ಇವು 1000 ಮುದ್ದು ಮುತ್ತುಗಳು ಸರ್ದಾರ್ ಅಂತ ಹೇಳ್ತಾನೆ ರೀ. ನನ್ನ ಹುಡುಗಿನ ಇಂಪ್ರೆಸ್ ಮಾಡ್ಲಿಕ್ಕೆ 1000 ಮುದ್ದು ಮುತ್ತುಗಳ ಸರ್ದಾರ್ ಅಂದರೆ ಹಾಡ 1-2 ಲೈನ್ ಹಾಡಿ ತೋರಿಸ್ತೀನಿ ತಗೊಳ್ಳೆ. 1000 ಮುದ್ದು ಮುತ್ತುಗಳ ಸರ್ದಾರ ನಾನು, ಆಹಾ 1000 ಮುದ್ದು ಮುತ್ತುಗಳ ಸರ್ದಾರನಾಗಿ ನಾನಿನ್ನ ಡಿಬಲ್ ಡಿಂಪಲ್. 1000 ಮುದ್ದು ಮುತ್ತುಗಳ ಸರ್ದಾರನಾಗಿ, ಆಹಾ 1000 ಮುದ್ದು ಮುತ್ತುಗಳ ಸರ್ದಾರನಾಗಿ ನಿನ್ನ ಡಬಲ್ ಡಿಂಪಲ್. ರಚುಪ್ರಿಯಗಲ್ಲಕ್ಕೆ 1000 ಕಿಸ್ ಸುರಿತೀನಿ ನಿಂಗ ಏನೋ ಮಾಡ್ಕೊತಾನೆ. ಈಗ ಸದ್ಯ ಅದನ್ನು ನಾವು ಸಸ್ಪೆನ್ಸ್ ರಹಸ್ಯ ಕಾಪಾಡಿದ್ದೀವಿ ರೀ. ಈಗ 4 ದಿನದಾಗ ನಾವು ಸಸ್ಪೆನ್ಸ್ ಇಟ್ಟೋದೀವಿ. ಯಾಕಂದ್ರೆ ನೀವು ಕುತೂಹಲ ಇರಲಿ ನಿಮ್ಮಲ್ಲಿ ಹಾಡು ಕೇಳಕ್ಕೆ, ಯಾವಾಗ ಹಾಡು ಬರ್ತಾವೆ ಅಂತೇಳಿ ಇಂಟ್ರೆಸ್ಟ್ ನಿಮ್ಮಲ್ಲಿ ಇರಲಿ ಅಂತ ಹೇಳಿ ಅವು ನಾವು ರಹಸ್ಯ ಕಾಪಾಡಿದ್ದೀವಿ. ದಯವಿಟ್ಟು ವಿಚಾರ ಮಾಡ್ಕೋಬೇಡ್ರಿ. ಎಲ್ಲರಿಗೂ ನಮಸ್ಕಾರ ಹೇಳೋಕ್ಕಿಂತ ಮುಂಚೆ ಇನ್ನೊಂದು ಸಲ ನಾನು ಹೇಳ್ತೀನಿ, ನಮ್ಮ ಅತನಿ ಅಶೋಕ್ ಖೋತ್ ಅತನಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮೇಲೆ ಬೆರಳು ಒತ್ತಿರಿ. ಸಬ್ಸ್ಕ್ರೈಬ್ ಮೇಲೆ ಬೆರಳು ಒತ್ತಿದ ನಂತರ ಥಟ್ಟದ ಗಂಟಿ ಚಿತ್ರ ಬರ್ತದೆ. ಗಂಟಿ ಚಿತ್ರದ ಮೇಲೆ ಒಮ್ಮೆ ಬೆರಳು ಒತ್ತಿರಿ. ಹಾಲತ್ತು ಬರ್ತದೆ. ಹಾಲ ಮೇಲೆ ಒತ್ತಿರಿ ಅಂದ್ರೆ ನೀವು 10 ವರ್ಷ
ಬರುವವರೆಗೆ ಹಾಡು ಬರುತ್ತಾವೆ, ಅವಾಗೆಲ್ಲ ನೀವು ಕೇಳಿ ಸಂತೋಷ ಪಡ್ಲಾಕ ಬರ್ತೈತಿ. ಭಾರಿ ಬರವಣಿಗೆ ಒಳಗೆ ದಮ್ ಇಟ್ಕೊಂಡು ಬರ್ತೀವಿ, ಸಂಸ್ಕೃತಿಯನ್ನು ಕಾಪಾಡ್ಕೊಂಡು ಬರಿತೀವಿ. ಮತ್ತು ಮೇಲಾಗೆ ಒಂದು ಲವ್ ಸಾಂಗ್ಗಳು ನಮ್ಮ ಎಲ್ಲ ಹಾಡುಗಳು ತಿಳ್ಕೊರಿ. ಒಳ್ಳೆ ಯುವಕರಿಗೆ ಯುವತಿಯರಿಗೆ ಭಾರಿ ಖುಷಿ ಕೊಡುವಂಥವ. ನಮ್ಮ ಜೀವನದಾಗ ಹೆಂಗೆ ನಾವು ಹೆಜ್ಜೆ ಇಡಬೇಕು, ನಮ್ಮ ಸಪ್ತಪದಿ ತುಳಿದು ಏಳೇಳು ಜನ್ಮದಾಗ ನಾವು ಇರಬೇಕು ಬದುಕಬೇಕು ಅನ್ನುವಂಥ ವಿಚಾರವುಳ್ಳಂಥ ಹಾಡುಗಳನ್ನ ನಾವು ಬಿಡ್ತೀವಿ. ಅದಕ್ಕೆ ಎಲ್ಲರೂ ನಮ್ಮ ಅಶೋಕ್ ಕೋತ್ ಅತನಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುತ್ತೆ ಹೇಳ್ತಾನು. ನನ್ನ ಭವ್ಯ ಕರ್ನಾಟಕದ ಎಲ್ಲ ನನ್ನ ಕನ್ನಡಿಗರಿಗೆ, ನನ್ನ ಕನ್ನಡ ಬಾಂಧವರಿಗೆ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು. ಧನ್ಯವಾದಗಳು.